ಮೇ ತಿಂಗಳು ಮೇಷರಾಶಿಯವರಿಗೆ ನಷ್ಟಕ್ಕಿಂತ ಲಾಭವನ್ನು ಪಡೆದುಕೊಳ್ತಕ್ಕಂಥ ಮಾಸವಾಗಿದೆ. ಈ ತಿಂಗಳಲ್ಲಿ ನೀವು ನಿಮ್ಮ ಮನೆಯಲ್ಲಿರತಕ್ಕಂಥ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಲಭಿಸತಕ್ಕಂಥದ್ದು, ಇರತಕ್ಕಂಥ ಆರೋಗ್ಯದ ಸಮಸ್ಯೆಗಳು ದೂರವಾಗಿ ಆರೋಗ್ಯದಲ್ಲಿ ಲಾಭವನ್ನು ನೋಡುವಂತರಾಗ್ತೀರಾ. ನಿಮ್ಮ ಅಧಿಕ ಶ್ರಮದಿಂದಲೇ ಈ ಮಾಸ ಒಳ್ಳೆ ಲಾಭವನ್ನು ನೋಡುವಂತರಾಗ್ತೀರಾ. ಆಧ್ಯಾತ್ಮಿಕವಾಗಿ ಉತ್ತಮ ಅಂತಹ ಜ್ಞಾನವನ್ನು ಹಾಗೂ ಧನಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ತೀರಾ. ದೂರದ ಪ್ರಯಾಣದಿಂದಲೇ ಈ ಮಾಸ ಲಾಭವಾಗುತ್ತೆ. ಆದರೆ ತಿಳಿದಿರಲಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ, ಹೊಸದಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡಬೇಕು ಅಂತಿದ್ದವರು ಈ ಮಾಸ ಜಾಗ್ರತೆಯಿಂದ ಇಡತಕ್ಕಂಥದ್ದು. ಇಲ್ಲದಿದ್ದರೆ ಸಂಬಂಧ ಹಾಳಾಗುತ್ತೆ ಹಾಗೂ ಅಧಿಕವಾದ ನಷ್ಟವನ್ನು ನೋಡುವಂತಾಗ್ತದೆ. ತೆಗೆದುಕೊಳ್ಳತಕ್ಕಂತಹ ಕೆಲವು ನಿರ್ಧಾರಗಳಿಂದ ಭಾರೀ ಮಟ್ಟದ ನಷ್ಟವನ್ನು ಮೇಷರಾಶಿಯರು ಅನುಭವಿಸಬೇಕಾಗತ್ತೆ. ಹಾಗಾಗಿ ನಿರ್ಧಾರ ತೆಗೆದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಯೋಚಿಸಿ ತದನಂತರ ನಿರ್ಧಾರ ತೆಗೆದುಕೊಳ್ಳಿ. ಹಾಗೆಯೇ ಅಧಿಕವಾದ ಖರ್ಚು ಹಣಕಾಸಿನ ಮುಂಗಟ್ಟನ್ನು ಯಥೇಚ್ಛವಾಗಿ ತಂದುಕೊಟ್ಬಿಡುತ್ತೆ. ಮೇಷರಾಶಿಯವರು ತೆಗೆದುಕೊಳ್ಳತಕ್ಕಂತಹ ಕೆಲವು ನಿರ್ಧಾರಗಳಿಂದ ನಾನಾ ರೀತಿಯ ಸಮಸ್ಯೆಗಳನ್ನು ಈ ಮಾಸ ಎದುರಿಸಬೇಕಾಗತ್ತೆ. ಆಡತಕ್ಕಂಥ ಮಾತುಗಳಿಂದ ನಿಷ್ಠೂರವಾಗತಕ್ಕಂಥದ್ದು. ಹಣಕಾಸಿನ ವ್ಯವಹಾರ ಮಾಡತಕ್ಕಂಥವ್ರು ಜಾಗ್ರತೆಯಿಂದ ವಿವರಿಸಿ. ನೀವು ಅಂದುಕೊಂಡಂತಹ ಮಟ್ಟಿಗೆ ಈ ಮಾಸ ಲಾಭವನ್ನು ಪಡೆದುಕೊಳ್ಳೋಕ್ಕೆ ಕೊಂಚ ಮಟ್ಟಿಗೆ ಕಷ್ಟವಾಗುತ್ತೆ. ಮೇಷರಾಶಿಯವರು ಮೇ ತಿಂಗಳಿನಲ್ಲಿ ಗಣಪತಿ ಆರಾಧನೆ ಮಾಡಿ ಖಂಡಿತ ಎಲ್ಲ ವಿಘ್ನಗಳು ದೂರವಾಗಿ ಮನಸ್ಸಿನ ಇಷ್ಟಾರ್ಥ ಈಡೇರುತ್ತೆ. ಈ ರೀಲ್ಸ್ ಇಷ್ಟವಾದರೆ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡ್ಕೊಳ್ಳಿ. ನಮ್ಮನ್ನು ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಶುಭಮಸ್ತು.